ಇವತ್ತು ಸಕ್ಸಸ್ ಮೀಟ್ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಭಾಳ ಖುಷಿ ಆಗ್ತದೆ, ಯಾಕೆಂದರೆ ಯಾವುದೇ ಸಿನಿಮಾ ಮಾಡಿದ್ರು ಅಷ್ಟೇ, ನಂದು ಉಮಾಪತಿ ಫಿಲ್ಮ್ಸಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದುಡ್ಡು ಮಾಡೋಕ್ಕೆ ಆ ಬ್ಯಾನರು, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ DN ಸಿನಿಮಾಸು, ಮತ್ತು ಅವಾರ್ಡ್ ಮತ್ತೊಂದು ಇನ್ನೊಂದು ಅಂತ. ಬಟ್ ನಿಜವಾಗ್ಲೂ ಔಟ್ ಆಫ್ ದಿ ಬ್ಲೂ ಮೂನ್ ಈ ಸಿನಿಮಾ ಸಕ್ಸಸ್ಸು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ನಾವು ಅಂದ್ಕೊಂಡಿದ್ದು ಸ್ಲೋ ಪಿಕಪ್ ಆಗ್ತದೆ, ಯಾಕಂದರೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಂದ ಹೋಗಿ OTT ಅಥವಾ ಸ್ಯಾಟಲೈಟಲ್ಲಿ ಟೆಲಿಕಾಸ್ಟ್ ಆಗಬೇಕಾದ್ರೆ ಹಿಟ್ಟಾಗಿರ್ತವೆ, ಥಿಯೇಟ್ರಲ್ಲಿ ಹಿಟ್ಟಾಗಲ್ಲ. ಸೊ ನಾನು ಚಿಕ್ಕಣ್ಣನಿಗೂ ಭಾಳಷ್ಟು ಸಲ ಹೇಳಿದೆ, ಅಪ್ಪಾಜಿ ತಲೆ ಕೆಡಿಸ್ಕೋಬೇಡ, ಗೆಲ್ಲೋರಿಗೆ 108 ವಿಘ್ನ, ಮತ್ತು ಯಾವತ್ತೂ ನಮಗೆ ಯಾವುದೇ ವಸ್ತು ಸಂಪಾದನೆ ಮಾಡೋಕ್ಕೆ ಭಾಳ ಕಷ್ಟಪಟ್ಟಿರ್ತೀವಲ್ಲ, ಅದೇ ನಮಗೆ ದಕ್ಕುವಂಥದ್ದು, ಅದೇ ನಮ್ಮನ್ನು ಕಾಪಾಡುವಂಥದ್ದು ಅಂತ. ಸೊ ನಮ್ಮ ಇವತ್ತೇನು ಈ ಸ್ಥಾನಮಾನ ಇದೆ, ಅಥವಾ ನಾವು ಎರಡೂ ಬ್ಯಾನರಲ್ಲಿ ಸರಿ ತೂಗಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ ಇರ್ಬೋದು, ಆ ಸ್ಟಾರ್ ಇರ್ಬೋದು, ಮತ್ತೊಂದು ಇನ್ನೊಂದು ಏನೇ ಇದ್ರು ನಮ್ಮ ತಾಯಿ ತಂದೆ ಕೊಟ್ಟಿರುವಂಥ ಭಿಕ್ಷೆ ನನಗೆ. ಯಾಕೆಂದರೆ ಕೊಡೋ ಕೈ ಶುದ್ಧವಾಗಿದ್ರೆ ತಗೊಳ್ಳೋ ಒಂದು ಮನಸ್ಸು ಎಷ್ಟೇ ಕೆಡ್ದಾಗಿರಲಿ ಅದು ಶುದ್ಧವಾಗಿರ್ತದಲ್ಲ. ಸೊ ಕಾವೇರಿ ನೀರು ಎಷ್ಟು ಶುದ್ಧವಾಗಿದೆ, ನಮ್ಮ ತಾಯಿ ತಂದೆ ಮನಸ್ಸು ಅಷ್ಟೇ ಶುದ್ಧ. ನಮ್ಮ ತಾಯಿ ಇಲ್ಲಿವರೆಗೂ ಮಾಡಿರುವಂಥದ್ದು ಯಾವುದೂ ನಮಗೆ ಕಳ್ಕೊಂಡಿರುವಂಥದ್ದಲ್ಲ. ಸೊ ಹಾಗಾಗಿ ನಮ್ಮ ತಾಯಿ ಆಶೀರ್ವಾದದಿಂದ ಅವ್ರು ಮಾಡಿರೋ ಒಳ್ಳೆ ಕೆಲಸ, ನಾವು ನಿಮಗೆ ಗೊತ್ತಿದೆ, ನಾನೇನು 100% ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳಲ್ಲ. ಮನುಷ್ಯ ಅಂತ ಬಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇದ್ದೇ ಇರ್ತದೆ. ಕೆಲವೊಬ್ಬರಿಗೆ ನಾವು ಕೆಟ್ಟವರಾಗಿರ್ತೀವಿ, ಕೆಲವೊಬ್ರಿಗೆ ಒಳ್ಳೆಯವರಾಗಿರ್ತೀವಿ. ಆದರೆ ನಮ್ಮ ತಾಯಿ ನನಗೆ ಯಾವತ್ತೂ ನನ್ನ ಮಗ ಒಳ್ಳೆಯವನು ಅಂತ ಸೀಲ್ ಹಾಕಿದರೆ ಅದೊಂದು ಸೀಲ್ ಸಾಕು. ಸೊ ಅದಕ್ಕೆ ನಾನು ಖುಷಿ ಪಡ್ತೀನಿ. ಅದೇ ರೀತಿ ಉಪಾಧ್ಯಕ್ಷ ಸಿನಿಮಾ ಅಂತ ಬಂದಾಗ ನಾವು ಪ್ರಾರಂಭ ಮಾಡಿದಾಗ ಸಾಕಷ್ಟು ಚರ್ಚೆಗಳಾಯಿತು, ಆಮೇಲೆ 108 ವಿಘ್ನಗಳಾಯಿತು. ಅದು ಆವಾಗ ಚಿಕ್ಕಣ್ಣವ್ರಿಗೂ ಅನಿಸಿರೋದಿದೆ, ಸಿನಿಮಾ ಮಾಡಬೇಕಾ ಬಿಟ್ಟುಬಿಡೋಣ ಅಂತ ನನಗೂ ಅನಿಸಿರೋದಿದೆ. ಆಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು. ಫೈನಲಿ ಸಿನಿಮಾ ಶುರು ಮಾಡಿದ್ವಿ. ಶುರು ಮಾಡಿದಾಗ ಹೀರೋಯಿನ್ ಸಮಸ್ಯೆ ಬಂತು. ಅದಾದಮೇಲೆ ಚಿಕ್ಕಣ್ಣವರು, ಅನಿಲ್ ಅವರು ಮಲೈಕಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ನಾನು ಆಮೇಲೆ ನಮ್ಮ ಮನೇಲಿ ಹೇಳಿದೆ, ಹಿಂಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಳ್ಳೆ ಚಾಯ್ಸ್ ಅನಿಸುತ್ತೆ ಅಂತ. ಅದಾದಮೇಲೆ ಸಿನಿಮಾ ಶುರು ಆದಾಗ ರಶಸ್ ನೋಡಿದೆ, ಭಾಳ ಖುಷಿ ಆಯಿತು. ಯಾಕೆಂದರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಯಾವುದೇ ಪ್ರೊಡ್ಯೂಸರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ನಮಗೆ ಸರಸ್ವತಿ ಒಲ್ದಾಗ ನಾವು ತುಂಬ ಹಂಬಲಾಗಿ ಡೌನ್ ಟು ಅರ್ತ್ ಆಗಿದ್ದರೆ ನಾವು ಅದೇನೋ ಹೇಳ್ತಾರೆ ಗೊತ್ತಾ, ಈ ಗೆದ್ದಾಗ ಈ ನಾವೇನೋ ಮೀಸೆ ತಿರುವಿ ಮೆರಿಬಾರ್ದು, ಸೋತಾಗ ಇನ್ನೊಬ್ರು ಕಾಲಿಡಿಬಾರ್ದು ಅಂತ. ಸೊ ಹಾಗಾಗಿ ನ್ಯೂಟ್ರಲ್ ಆಗಿ ಹೋಗ್ತಾ ಇದ್ರೆ ನಮ್ಮ ಬದುಕು ನಡೀತಾ ಇರ್ತದೆ. ಮಲೈಕಾ ಅವರೇ, ನಿಮ್ಮ ಶ್ರಮ ನಿಮ್ಮನ್ನು ಕಾಪಾಡಿದೆ, ನಿಮ್ಮ ತಾಯಿ ತಂದೆ ಮಾಡಿರುವಂಥ ಒಳ್ಳೆಯ ಕೆಲಸ, ನಿಮ್ಮ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ. ಅದೇ ರೀತಿ ನಮ್ಮ ಡೈರೆಕ್ಟರ್ ಅನಿಲ್ ಅವರು ಬರವಣಿಗೆ ಭಾಳ ಚೆನ್ನಾಗಿದೆ. ಒಬ್ಬ ಗೆಸ್ಟ್ ಆಗಿ ಬಂದವರು ಕೊನೆಗೆ ಮೇನ್ ಚೀಫ್ ಆಗಿ ಸಿನಿಮಾನ ಮುನ್ನಡೆಸ್ಕೊಂಡು ಹೋದ್ರು. ಅದಾದಮೇಲೆ ರಾಜಶೇಖರ್ ಅವ್ರ ಕೊಡುಗೆ ಭಾಳ ಇದೆ, ಯಾಕಂದರೆ ಡೈಲಾಗ್ಸ್ ಅವರು ಬರೆದಿದ್ದಾರೆ. ಚಂದ್ರಮೋಹನ್ ಅವರು ಕತೆ ಮಾಡಿಕೊಟ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಕ್ಯಾಮ್ರಾಮನ್ ಬಂದು ನಮ್ಮ ಶೇಖರ್ ಚಂದ್ರು ಅವರು ನಿಮಗೆ ಗೊತ್ತಿದೆ, ಸೆಕೆಂಡ್ ಹಾಫ್ ಅಂತೆಲ್ಲ ಬಂದಾಗ ತುಂಬ ನೇಚರ್ ಅನ್ನೋದನ್ನು ವಿಜುವಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನ್ಯ ಅವರು, ಪ್ರತಿಯೊಬ್ಬರು ಭಾಳ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಸಾಕಷ್ಟು ಜನ ಸ್ಟಾರ್ಸ್ ಈ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ. ಚಿಕ್ಕಣ್ಣವರು ಎಷ್ಟೋ ಸಲ ನಿದ್ದೆ ಬಿಟ್ಟಿದ್ದಾರೆ, ಊಟ ಬಿಟ್ಟಿದ್ದಾರೆ. ಹೇಳ್ತಾ ಇದ್ದೆ, ಅಪ್ಪ ತಲೆ ಕೆಡಿಸ್ಕೊಂಬೇಡ, ಅಂದರೆ ನಾವೇನೋ ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಒಂಥರ ಆಬ್ಸೆನ್ಸ್ಮೆಂಟಲ್ಲಿರೋರು ಕೇಳಿದ್ರೆ, ಅಪ್ಪಾಜಿ ಯಾರೋ ಎದುರಿಸ್ತಾರೆ, ಅಂದರೆ ಸಿನಿಮಾ ರಿಲೀಸ್ ಆದಾಗ ಹೆಂಗೆ, ಫ್ಲಾಪ್ ಆಗ್ಬಿಟ್ರೆ ಹೆಂಗೆ. ಸೊ ಚಿಕ್ಕಣ್ಣನಿಗೆ ಫ್ಲಾಪ್ ಅನ್ನೋ ಪದ ಕೇಳಿದ್ರೆ ಸಾಕು, ಒಂಥರ ಈ ಶೇಕ್ ಹಾಕ್ಬಿಡೋರು. ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದು ಬೇಡ, ಬರೀ ಪಾಸಿಟಿವ್ ಮಾತಾಡೋಣ ಅಂತ. ನಿಮ್ಮ ತಂದೆಯವರು ಇದ್ದಿದ್ರೆ, ನಮ್ಮ ತಂದೆ ನಿಮ್ಮ ತಂದೆ ಇದ್ದಿದ್ರೆ ನಿಜವಾಗ್ಲೂ ಭಾಳ ಖುಷಿ ಪಟ್ಟಿರೋರು. ಇಬ್ಬರ ಮೇಲೆ ದೇವರಾಗಿದ್ದಾರೆ, ಅವ್ರು ನಮ್ಮನ್ನು ಸದಾಕಾಲ ಕಾಪಾಡ್ತಾರೆ. ನಾನು ಬಿದ್ದಾಗ ಕೈ ಹಿಡಿದು ಮೇಲೆತ್ತಕ್ಕೆ ನಮ್ಮ ತಂದೆ ಇದ್ದಾರೆ, ನೀನು ಬಿದ್ದಾಗಲೂ ಕೈ ಹಿಡಿದ ಮೇಲೆತ್ತಕ್ಕೆ ನಿಮ್ಮ ತಂದೆ ಜೀವಂತವಾಗಿ ಇಲ್ಲದೆ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ. ಸೊ ತಲೆಗೆಡಿಸ್ಕೊಳ್ಳೋದು ಬೇಡ. ಹೆಬ್ಬುಲಿ, ಮದಗಜ, ರಾಬರ್ಟ್, ಇವೆಲ್ಲ ಸ್ಟಾರ್ ಸಿನಿಮಾಗಳು, ಅದರ ಸಕ್ಸಸ್ ನಾವು ನೋಡಿದ್ವಿ. ಆಮೇಲೆ ಒಂದಲ್ಲ ಎರಡಲ್ಲ, ಒಂಥರ ಚರ್ಚೆ ಆದಂಥ ಸಿನಿಮಾ ಅವಾರ್ಡ್ಗಳು ಬಾರಿಸ್ಕೊಳ್ತು, ಅದ್ರ ಸಕ್ಸಸ್ ಒಂದು ಬೇರೆ ರೀತಿ ಸಕ್ಸಸ್ ನೋಡಿದ್ವಿ. ಚಿಕ್ಕಣ್ಣ ಅನ್ನುವಂಥ ಒಬ್ಬ ಕಲಾವಿದನ ಹಾಕೊಂಡು ಅವ್ರನ್ನ ಲಾಂಚ್ ಮಾಡ್ತಿದ್ರೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು. ಅವಾಗ ಒಂದಷ್ಟು ಕ್ವೆಶನ್ ಮಾರ್ಕ್ ಇತ್ತು. ಈಗ ಅದರಲ್ಲೂ ಸಕ್ಸಸ್ ಆಗಿದೆ.
ಏನಾದ್ರೂ ಸೀಕ್ರೆಟ್ ಏನು ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿರ್ಮಾಪಕರು, ಏನಾದ್ರು ಹೇಳ್ಬೋದಾ ಈ ವೇದಿಕೆ ಮೇಲೆ ಅಂತ? ನಮಗೆ ಸೀಕ್ರೆಟ್ ಅನ್ನೋದೇನಿಲ್ಲ, ಅವಮಾನನ ಚಾಲೆಂಜ್ ಆಗಿ ತಗೊಂಡ್ವಿ ಅಷ್ಟೇ. ಯಾಕಂದ್ರೆ ಚಿಕ್ಕಣ್ಣವ್ರಿಗೂ ಭಾಳಷ್ಟು ಸಲ ಭಯಪಡಿಸಿ ಕಾಲು ಎಳೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಕಾಲು ಎಳೆದಿರೋರು ಕಾಲ್ ಶೀಟ್ ಕೇಳ್ತಾ ಇದ್ದಾರಂತೆ, ನನಗೆ ಅದು ಭಾಳ ಖುಷಿ ಆಯಿತು. ಸೊ ಅದು ಸಾಧನೆ. ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದರೆ, ನಮ್ಗೆ ಯಾರಾದರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡೋಕೆ ಹೋಗ್ಬಾರ್ದು, ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ ಅದು ಸಾಧನೆ ಅಂತ. ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು, ಯಾರು ಕಾಲು ಎಳೆದಿದ್ರು, ಅವತ್ತು ಕಾಲು ಎಳೆದಿದ್ರು ತೊಂದರೆ ಇಲ್ಲ, ನಮ್ಗೇನು ಎಲ್ಲರೂ ಸಹಾಯ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ನಮಗೆ ಹಣೆ ಬರ್ಕೊಳ್ಳುವಂಥ ಶಕ್ತಿ ಕೊಟ್ಟಿದ್ದಾನೆ. ನಾವೇನು ಯಾರು ಸಹಾಯನೂ ಬೇಕಾಗಿಲ್ಲ. ಆದರೂ ಸಿನಿಮಾ ಅಂತ ಬಂದಾಗ ರಾಜಕೀಯ, ಸಿನಿಮಾ, ಕೆಲವೊಂದಷ್ಟು ಫೀಲ್ಡು ಜನಗಳಿದ್ರೆ ಮಾತ್ರ ನಮ್ಮ ಜೀವನ ನಡೀತದೆ. ನಮ್ಮ ಬಂಡಿ ಮುಂದಕ್ಕೆ ಹೋಗ್ಬೇಕು ಅಂದರೆ ಜನ ಇರಬೇಕು. ಸರ್ ಇವಾಗ ಟುವರ್ಡ್ಸ್ 3rd ವೀಕ್ ಹೋಗ್ತಾ ಇದೀವಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕು ತುಂಬ ಚೆನ್ನಾಗಿ ಆಗಿದೆ. ಆಮೇಲೆ ನೀವೇನು ನೋಡಿದ್ರಿ, ಹೌಸ್ಫುಲ್ ಶೋಸ್ ಸುಮಾರು 2100 ಚಿಲ್ಲರೆ ಹೌಸ್ಫುಲ್. ನನಗೆ ಶಾಕ್ ಆಗೋಯ್ತು. ನಾನು ಮಾಡಿರೋ 3 ಸಿನಿಮಾ ಯಾವ್ದು ಹೌಸ್ಫುಲ್ ಆಯಿತು ನನಗೆ ಇವತ್ತಿಗೂ ಕೇಳಿದ್ರೆ ಲೆಕ್ಕ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾದ ಲೆಕ್ಕ ಯಾಕಿದೆ ಅಂದರೆ, ಇದು ನಮಗೆ ತುಂಬ ಮನಸ್ಸಿಗೆ ಹತ್ರವಾಗಿರುವಂಥ ಒಂದು ಸಿನಿಮಾ. ಆಮೇಲೆ ನಿಮಗೆ ಗೊತ್ತಿದೆ ವಿಮೆನ್ ಪವರ್. ಹೆಣ್ಮಕ್ಳು ಏನೇ ಮನಸ್ಸಿಟ್ಟು ಹೆಣ್ಣು ಡಿಸೈಡ್ ಮಾಡಿದ್ರೆ ಬೇಕಾದ್ರೆ ಮನೇನ ಹಾಳು ಮಾಡ್ಬೋದು, ಉದ್ಧಾರನೂ ಮಾಡ್ಬೋದು ಅಂತ. ಸೊ ಭೂಮಿ ತಾಯಿ ಹೆಣ್ಣು, ಸೊ ನಾವು ಕುಡಿಯೋ ನೀರು ಹೆಣ್ಣು, ನಾವು ತಿನ್ನೋ ಅನ್ನನ ಅನ್ನಪೂರ್ಣೇಶ್ವರಿ. ಅದೇ ರೀತಿ ನಾನು ಹೇಳಿದೆ, ಅಪ್ಪಾಜಿ ಯಾರೋ ಹೇಳಿದರು ಉಮಾಪತಿ ಫಿಲ್ಮ್ಸಲ್ಲಿ ಮಾಡೋಕ್ಕೆ ಹೇಳು. ಹೌದು, ಉಮಾಪತಿ ಫಿಲ್ಮ್ಸಲ್ಲಿ ಮಾಡೋಕ್ಕೆ ಹೇಳು ಅಂತ. ನಾನು ಅಪ್ಪಾಜಿ ತಲೆ ಕೆಡಿಸ್ಕೊಂಬಿಡೋ, ಉಮಾಪತಿ ಫಿಲ್ಮ್ಸಲ್ಲಿ ದುಡ್ಡು ಬರ್ತದೆ, ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದರೆ DN ಸಿನಿಮಾಸಲ್ಲಿ ಮಾಡೋಣ ಅಂತ. ನೋಡಿ ಇವಾಗ ಈ ಸಿನಿಮಾಕ್ಕೆ ಅವಾರ್ಡು ನಿಮಗೆ ಸಿಗಲಿ, ಯಾಕಂದರೆ ನಮಗೆ ಫೇಸ್ ಆಫ್ ದಿ ಪ್ರಾಜೆಕ್ಟು ಚಿಕ್ಕಣ್ಣ. ಸೊ ಚಿಕ್ಕಣ್ಣವ್ರಿಗೆ ಅವಾರ್ಡ್ ಸಿಕ್ಕಿದ್ರೆ ನಮಗೆ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು, ಇನ್ನೆಲ್ಲ ಅವಾರ್ಡ್ಗಳು ನಮ್ಗೆ ಅದೇ. ₹100 ಲೆಕ್ಕ ಕೊಟ್ಟು ಸರ್ ಇವಾಗ ಏನಾಗ್ತದೆ ಡಿಸ್ಟ್ರಿಬ್ಯೂಷನ್. ಇವಾಗ ಈ ಸಿನಿಮಾ ನಾನು ನೇರವಾಗಿ ಹೇಳ್ಬಿಡ್ತೀನಿ ಸರ್, ಸೋತಿದ್ರೆ ನಮ್ಮನ್ನು ಕೇಳೋಕ್ಕೆ 4 ಜನನೂ ಇರ್ತಾರಲ್ಲ, ಗೆದ್ದಿದ್ದೀವಿ 10 ಜನ ಜೊತೆಲಿದ್ದೀವಿ, ಧೈರ್ಯವಾಗಿ ಹೇಳ್ಕೊಳಕ್ಕೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಚಿಕ್ಕಣ್ಣ ಸೋಲ್ಬೇಕು, ಉಮಾಪತಿ ಸೋಲ್ಬೇಕು ಅನ್ನೋದು ಬೇಕಾದಷ್ಟು ಜನ ಕಾಯ್ತಾ ಇದ್ರು. ಆದರೆ ನಾನು ಅದಕ್ಕೆ ಹೇಳಿದ್ನಲ್ಲ, ನಮ್ಮ ತಂದೆ ಅವ್ರ ತಂದೆ ಜೀವಂತವಾಗಿ ಇಲ್ಲದೆ ಇದ್ರು, ಅವ್ರ ಆತ್ಮ ನಮ್ಮನ್ನು ಕಾಪಾಡ್ತಾ ಇದೆ. ಸೊ ಸಮಸ್ಯೆಗಳು ಬಂದೇ ಬರ್ತವೆ ಸರ್, ಎಲ್ಲಿಲ್ಲ ಸಮಸ್ಯೆ ಎಲ್ಲ ಕಡೆ ಇದೆ, ಅದನ್ನು ನಾವು ಭೇದಿಸ್ಕೊಂಡು ಹೋಗ್ಬೇಕಷ್ಟೇ. ನಾವು ಚೆಕ್ಕಿಂಗು ಮತ್ತೊಂದು ಇನ್ನೊಂದು ನಾವು ಕಳಿಸಿದಾಗ ಎಲ್ಲ ಕರೆಕ್ಟಾಗಿದೆ ಅಂತಲೇ ಹೇಳ್ತಾ ಇದ್ರು. ಚೆಕ್ಕಿಂಗ್ ಇನ್ಸ್ಪೆಕ್ಟರ್ಗಳಿರ್ಬೋದು ಅಥವಾ ಲೈನ್ ಇನ್ಸ್ಪೆಕ್ಟರ್ಸ್, ಅವರು ಇವರೆಲ್ಲ. ನಾವು ನಮ್ಮ ಹುಡುಗರನ್ನ ಒಂದು ಟೀಮ್ ಮಾಡಿ ಬಿಟ್ಟಾಗಲೇ ಗೊತ್ತಾಗಿದ್ದು ₹150 ಟಿಕೆಟ್ ಮಾರ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ಥಿಯೇಟ್ರಲ್ಲಿ ನೋಡ್ಬಿಡಿ, ನೀವು ₹100, ₹110 ಇವತ್ತು ನಾವು ಸಿನಿಮಾ ತೋರಿಸ್ತಾ ಇದೀವಿ. ಅಲ್ಲಿ ₹150 ಸಿನಿಮಾ ಜನ ನೋಡ್ತಾ ಇದ್ದಾರೆ ಅಂದರೆ ಸಿನಿಮಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಾನು ಹೇಳೋದೇನಂದ್ರೆ, ಜೇನ್ ಕೇಳೋನು ಕೈ ನೆಗ್ದಿರ ಅರ್ಥನ ಅಂತಂದ್ರೆ ತೊಳೆಯೋ ಬದಲು ಕೈ ನೆಗ್ಬೇಕು ಅಂತ. ನೀವು ಜೇನೆಲ್ಲ ತಿಂದಾಕ್ಬಿಟ್ಟು ನೀವು ಕೈಯಲ್ಲಿರೋದು ನಮಗೆ ನೆಗ್ಸೋಕೆ ಬಂದ್ರೆ ಹೆಂಗ್ ಬಿಡೋಕ್ಕಾಗ್ತದೆ? ನೋಡಿ, ನಾನೊಂದು ಹೇಳ್ಬಿಡ್ತೀನಿ, ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ. ನಾನು ಯಾರಿಗೂ ಏನು ಪ್ಲೀಸ್ ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ. ನನಗೆ ಜೇಬು ಕೈ ಹಾಕಿ ಕಿತ್ಕೊಳ್ಳೋದು ಗೊತ್ತಿದೆ, ಜೀವನ ಕಿತ್ಕೊಳ್ಳೋದು ಗೊತ್ತಿದೆ. ಯಾಕಂದ್ರೆ ನಾವು ಈ ಲೆವೆಲ್ಗೆ ಬರಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದೀವಿ. ನಮ್ಮ ತಾಯಿ ತಂದೆ, ನಮ್ಮ ಹಿರಿಯರು ಎಲ್ಲ ಭಾಳ ಕಷ್ಟಪಟ್ಟೆ ಸಂಪಾದನೆ ಮಾಡಿರೋದು. ನಾನು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಕಷ್ಟಪಟ್ಟಿರೋರು ಮಾತ್ರ ಕೊಡ್ತೀನಿ, ಸುಮ್ಮನೆ ಯಾರಿಗೂ ಕೊಡಲ್ಲ. ಅದೇ ರೀತಿ ನಮಗೆ ಬರೋದೂ ಅಷ್ಟೇ, ಯಾರೇ ತಡೆ ಹಾಕಿದ್ರು ಅದನ್ನ ಕಿತ್ಕೊಳ್ಳೋ ತಾಕತ್ ದೇವ್ರನ್ನ ಕೊಡ್ತಿದ್ದಾನೆ, ಕಿತ್ಕೋತೀವಿ. ಆದರೆ ನಾನು ಹೇಳೋದಿಷ್ಟೇ, ಒಂದು ಥಿಯೇಟರ್ಗಳಲ್ಲಿ ಇಷ್ಟು ಹೌಸ್ಫುಲ್ ಬರ್ತಾ ಇದೆ ಅಂದರೆ ಖುಷಿ ಪಡಬೇಕು. ಸಿನಿಮಾ, ಒಳ್ಳೆ ಸಿನಿಮಾ ಬಂದಾಗ ನೀವು ಅಂತ ಕಳ್ತನ ಮಾಡಿ ಒಳ್ಳೆ ಸ್ಕ್ರೀನ್ ಹಾಕಿ, ಪ್ರೊಜೆಕ್ಟರ್ ಹಾಕಿ, ಒಳ್ಳೆ ರೆಸ್ಟ್ ರೂಮು, ಲೇಡೀಸ್ಗಳು ಹೋಗ್ಬೇಕಾದ್ರೆ ಒಳ್ಳೆ ರೆಸ್ಟ್ ರೂಮ್ಗಳಿಲ್ಲ ಅಂದರೆ ಲೇಡೀಸ್ಗಳು ಎಲ್ಲಿ ಸರ್ ಹೋಗ್ತಾರೆ? ಸೊ ನೀವು ಯೋಚನೆ ಮಾಡಿ, ಯಾವುದೇ ಥಿಯೇಟರ್ಗಳು ಅಂದರೆ ಯಾವುದೋ 1-2 ಥಿಯೇಟರ್ಗಳು ಮಾಡಿರೋದಕ್ಕೆ ಎಲ್ಲ ಥಿಯೇಟರ್ ಓನರ್ನು ನಾನು ಕ್ಯಾಟಗರೈಸ್ ಮಾಡಲ್ಲ. ಬಟ್ ಯಾರೋ ಒಂದು 2-3 ಜನ ಮಾಡುವಂಥ ಕಳ್ತನಕ್ಕೆ ಇಡೀ ಇಂಡಸ್ಟ್ರಿಗೆ ಕಳಂಕ ಬರ್ತದೆ. ನಮಗೆ ₹100 ಕೊಟ್ಟು ₹150 ಲೆಕ್ಕ. ಅವನು ನನ್ನ ಮೀಟಿಂಗಲ್ಲಿ ಆತ ಹೇಳ್ತಾನೆ, ನಾವು ಟಿಕೆಟ್ ಅರಿಯಲ್ಲ ಅಂತ. ಕೊಪ್ಪಳ ಜಿಲ್ಲೆಯವ್ರು ನಾವು ಟಿಕೆಟ್ ಅರಿಯಲ್ಲ ಸರ್, ನಮ್ಮ ಸಿಸ್ಟಮ್ ಹಿಂಗೆ ಅಂತಾರೆ. ಸೊ ನನ್ನ ಸಿನಿಮಾನೇ ಹಾಕಲ್ಲ. ನಾನು ಎಂಥ ಬಂಡ ಅಂದರೆ, ನನಗೆ ಬರದೇ ಇರೋ ಪರವಾಗಿಲ್ಲ, ಅಲ್ಲಿ ನನ್ನ ಸಿನಿಮಾ ಹಾಕಲ್ಲ. ಯಾಕಂದರೆ ನಾವು ಕಲ್ತಿರೋದು ಇಷ್ಟೇ ಸರ್, ನಾವು ಗೆಲ್ಲಬೇಕು ನಿಜ, ಬಟ್ ಕಾಲು ಕೈ ಹಿಡ್ಕೊಂಡು ಗೆಲ್ಲಬಾರ್ದು ಸರ್. ಬೇಕಾದ್ರೆ ಕಾಲು ಕೈ ಹಿಡಿಬೇಕಾದ್ರೆ ನಮ್ಮ ತಾಯಿ ತಂದೆಗೆ ನಮಗೆ ಸಹಾಯ ಮಾಡಿರುವಂಥವ್ರಿಗೆ ಕಾಲು ಕೈ ಹಿಡಿಯೋಣ. ಕಂಡ್ಕೊಂಡವ್ರಿಗೆಲ್ಲ ಯಾಕೆ ಸರ್ ಕಾಲು ಕೈ ಹಿಡಿಬೇಕು?
ಜನಕ್ಕೆ ಕಾಲು ಕೈ ಹಿಡಿಯೋಣ ಬಿಡಿ. ಸೊ ಕಳ್ತನ ಮಾಡೋರ್ಗೆ ಯಾಕೆ ಹಿಡಿಬೇಕು? ನನ್ನ ಚೇಂಬರ್ ಕರೆಸಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. GSTಗೂ ಕಂಪ್ಲೇಂಟ್ ಬರೀತಾ ಇದ್ವಿ. ಯಾಕೆಂದ್ರೆ ಅವ್ರು ನೇರವಾಗಿ ಹೇಳ್ತಾರೆ ನಾವು GSTನೇ ಕಟ್ಟಲ್ಲ ಅಂತಾರೆ. ಸೊ ನೀವು ಯೋಚನೆ ಮಾಡಿ, ನಾವೆಲ್ಲ ಕಷ್ಟಪಟ್ಟಿರೋದು ಸರ್ಕಾರಕ್ಕೆ ಒಂದು ಆದಾಯ ಕೊಡಬೇಕು, ನಾವು ಒಂದು ಆದಾಯ ಮಾಡ್ಕೋಬೇಕು ಅಂತ ಹೇಳಿ. ಸರ್ಕಾರದ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ, ನಮ್ಮ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ ಅಂದ್ರೆ ನಾವು ಆಕ್ಷನ್ ತಗೋಬೇಕು ಬಿಡು. ಸರ್, ನನ್ನ ಅನುಭವದ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಆಗಿ ಹೆಬ್ಬುಲಿ ಸಿನಿಮಾ ನಾವು ಒಂದು ಪಾರ್ಟ್ ಮಾಡಿದ್ವಿ, ರಾಬರ್ಟ್ ಸಿನಿಮಾ ಎಂಟರ್ ಕರ್ನಾಟಕ ಮಾಡಿದ್ವಿ, ಮದಗಸ ಎಂಟರ್ ಕರ್ನಾಟಕ, ಈ ಸಿನಿಮಾನು ಮಾಡಿದ್ವಿ. ನಿಮ್ಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲಿರೋ ಥಿಯೇಟರ್ ಓನರ್ಗಳು GST ನಂಬರ್ ಇಲ್ಲ ಸರ್. ಅವ್ರ ಹತ್ರ GST ನಂಬರ್ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಇನ್ನ ಯಾವ ಡೈಲಾಮಾ ಅಲ್ಲಿದ್ದಾರೆ ಅಂತಂದ್ರೆ ಕೆಲವೊಬ್ರ ಹತ್ರ ಇಲ್ಲಿಗೆಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಹೋದ್ರೆ, ಈಗ ನಮ್ಮ ಹುಡುಗರು ಹೋದ್ರೆ ಅವ್ರಿಗೆ ಚಾಕು ತೋರಿಸೋದು ಅವು ಇವು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಊರ್ ಬಿಟ್ಟು ಊರು ಹೋಗಿದಾರೆ ಅಂತ ಇದ್ದಂಗೆ ಅವ್ರಿಗೇನೋ ಒಂಥರ ಎರಡು ಕೊಂಬಿರ್ತದೆ ನಮ್ಮೂರಿದು ಅಂತ. ಸೊ ಇವತ್ತು ಸಿಸ್ಟಮ್ ಹೆಂಗಿದೆಯೋ ಅನ್ನೋ ಗೊತ್ತಿಲ್ಲ, ಬಟ್ ನಾನು ಬಹಳ ಕಷ್ಟಪಟ್ಟು ಮೇಲ್ ಬಂದಿದ್ದೀನಿ. ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ, ಕಷ್ಟಪಡ್ತಾನೆ ಇರ್ತೀನಿ. ನಮ್ಮ ಏನೇ ಇರಿದ್ರು ನಮ್ಮ ಹಿರಿಯರನ್ನೇ ಸಂಪಾದನೆ ಮಾಡಿದ್ರು. ಯಾಕಂದ್ರೆ ಈ ಸಿನಿಮಾ ಅಂತ ಬಂದಾಗ ಒಬ್ಬ ವ್ಯಕ್ತಿ ಭವಿಷ್ಯ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ, ಚಿಕ್ಕಣ್ಣ ಅವರು ಯಾರು ಏನೇ ಮಾತಾಡಿದ್ರು ಎಲ್ಲದನ್ನು ಅನುಸರಿಸ್ಕೊಂಡು, ಎಷ್ಟೋ ಸಲ ನಾನು ಚಿಕ್ಕಣ್ಣ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಕಣ್ಣೀರು ಹಾಕಿದ್ದಾರೆ. ಅಪ್ಪಾಜಿ ಬೇಕಾಗಿತ್ತ ನಮ್ಗಿದು, ನೆಮ್ಮದಿಯಾಗಿದ್ವಿ, ದಿನಕ್ಕೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದೆ, ಇವತ್ತು ಆದಾಯನೂ ಬಿಟ್ಟು ಒಂದು ಸಿನಿಮಾಗೋಸ್ಕರ ನಮ್ಮ ಜೀವನನ ಮುಡ್ಬಿಟ್ಟು ಮಾತುಗಳು ಕೇಳಬೇಕಂತ. ಆದ್ರೆ ನಾನು ಚಿಕ್ಕಣ್ಣ ಅವ್ರಿಗೆ ಧೈರ್ಯ ಹೇಳಿದ್ದೀನಿ, ಚಿಕ್ಕಣ್ಣವರು ನಮ್ಗೆ ಧೈರ್ಯ ಹೇಳಿದ್ದಾರೆ, ಅಪ್ಪಾಜಿ ತಲೆ ಕೆಡಿಸ್ಕೊಂಡ್ಬಿಟ್ಟು ಈ ಸಿನಿಮಾ ಹೋದ್ರೆ ಹೋಗಲ್ಲ, ಏನಾದ್ರು ಆದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ, ಚಿಂತೆ ಮಾಡ್ಬಿಡಿ ಅಂತ. ಆ ಧೈರ್ಯ ಚಿಕ್ಕಣ್ಣವ್ರು ನನಗೆ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವೊಂದು ಧೈರ್ಯವಾಗಿ ಪಬ್ಲಿಸಿಟಿ ಅಂತ ಬಂದಾಗ, ನನ್ನ ಫಿಲ್ಮ್ ಕೆರಿಯರ್ ಅಲ್ಲಿ ರಾಬರ್ಟ್ಗೆ ಹಾಕಿದ್ದು ಪಬ್ಲಿಸಿಟಿ ದುಡ್ಡು ಅದಕ್ಕಿಂತ 10 ರಿಂದ 12 ಲಕ್ಷ ಈ ಸಿನಿಮಾಕ್ಕೆ ಎಕ್ಸ್ಟ್ರಾ ಆಗಿದೆ. ರಾಬರ್ಟ್ಗೆ ಏನು ಹಾಕಿದ್ವಲ್ಲ ಅದಕ್ಕಿಂತ 10 ರಿಂದ 12 ಲಕ್ಷ. ಚಿಕ್ಕಣ್ಣವ್ರು ನಮ್ಗೆ ಹೇಳಿದ್ರು ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರೆ ಅವಶ್ಯಕತೆ ಇದೆ ಅಂತ. ನಮ್ಮ ಡೈರೆಕ್ಟರ್ ಮಹೇಶ್ ಅವರು ಬೆನ್ನೆಲುಬಾಗಿ ನಮ್ಗೆ ನಿಂತರು. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಮಾರ್ಕೆಟಿಂಗ್ ಅನ್ನೋದು ಕೀ ಪೋಸ್ಟ್ ಆಗಿರ್ತದೆ. ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಆ ಸಿನಿಮಾ ರಿಲೀಸ್ಗೂ ಮುಂಚೆ ನಾನು ಯೋಚನೆ ಮಾಡೋದೇನಂದ್ರೆ, ಟೈಟ್ಲು ಫಸ್ಟ್ ಆಟೋ ಮೇಲೆನೋ ಅಥವಾ ಜನಗಳ ಬಾಯಲ್ಲಿ ಇರಬೇಕು, ಅದಾದ್ಮೇಲೆ ಸಾಂಗ್ಸ್ ಹಿಟ್ ಆಗ್ಬೇಕು, ಅದಾದ್ಮೇಲೆ ಟ್ರೈಲರ್, ಟೀಸರ್, ಅದಾದ್ಮೇಲೆ ರಿಲೀಸ್ ಡೇಟ್. ನೀವು ನಮ್ಮ ಪೋಸ್ಟಲ್ಲಿ ನೋಡಿ, ಚಿಕ್ಕಣ್ಣವ್ರ ಮುಖಕ್ಕಿಂತ ರಿಲೀಸ್ ಡೇಟೇ ದೊಡ್ಡದಾಗಿ ಕಾಣ್ತದೆ. ನಮ್ದು ಅಜೆಂಡಾ ಏನು ಸರ್, ಚಿಕ್ಕಣ್ಣವ್ರ ಹೀರೋ, ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದರೆ ನಮ್ಮಲ್ಲಿ ಏನಂದ್ರೆ, ನಾನು ಈಗಾಗಲೇ ಹೇಳಿದ್ನಲ್ಲ, ಯಾರೋ ಒಬ್ರು ಆಲೂಗಡ್ಡೆ ಬೆಳೀತಾರೆ, ಚೆನ್ನಾಗಿ ದುಡ್ಡು ಆಗುತ್ತೆ, ಎಲ್ಲರೂ ಆಲೂಗಡ್ಡೆ ಹಾಕು. ಯಾರೋ ಈರುಳ್ಳಿ ಬೆಳೀತಾರೆ, ಇವಾಗ ಬೆಳ್ಳುಳ್ಳಿ ಕಬಾಬು, ಬೆಳ್ಳುಳ್ಳಿ ಅದು ಇದು ಒಂದು ಟ್ರೆಂಡಿಂಗ್ ಅಲ್ಲಿದೆ, ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಅಂತ ಹಾಕ್ಬಿಡೋದು. ನಾನು ಹೇಳೋದೇನಂದ್ರೆ, ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಯಾರು ಉದ್ಧಾರ ಆಗ್ತಾರೆ ಗೊತ್ತಾ? ಯಾವ ಪ್ರೊಡ್ಯೂಸರು ಉದ್ಧಾರ ಆಗಲ್ಲ, ಡಿಸ್ಟ್ರಿಬ್ಯೂಟರ್ ಉದ್ಧಾರ ಆಗ್ತಾರೆ, ಎಕ್ಸಿಬಿಟರ್ ಉದ್ಧಾರ ಆಗ್ತಾರೆ. ಯುಎಫ್ಒ ಕ್ಯೂಬ್ ಮತ್ತೊಂದು ಇನ್ನೊಂದು ಅಂತ ಯಾರು ಸ್ಯಾಟಲೈಟ್ ಅವ್ರ ಕಂಟೆಂಟ್ ಇದು ಮಾಡ್ತಾರಲ್ಲ, ಅವ್ರು ದುಡ್ಡು ಮಾಡ್ಕೋತಾರೆ. ಆದ್ರೆ ಪ್ರೊಡ್ಯೂಸರ್ಗಳು, ಒಬ್ಬ ಹೀರೋ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಭವಿಷ್ಯ, 8 ಸಿನಿಮಾ ರಿಲೀಸ್ ಆದ್ರೆ ಜನ ಹಿಂಗ್ ನೋಡ್ತಾರೆ. ಯಾರಿಗೆ ಅಷ್ಟು ಪುರ್ಸೋದಿದೆ ಸರ್? ಸೆನ್ಸರ್ ಆಫೀಸರ್ಗೆ ನಮ್ದು ಅವಾಗ ಇಶ್ಯೂ ಆದಾಗ, ಸರ್ ಸಿನಿಮಾ ನೋಡಿದ್ರೆ ಹೋಗಪ್ಪ ಬೆಳಗ್ಗೆಯಿಂದ 2 ಸಿನಿಮಾ ನೋಡಿದೀನಿ, ನಿಮ್ಮ ಸಿನಿಮಾ ನೋಡೋ ಅಂತ ಕರ್ಮ ನಮ್ಗೇನ್ರಿ ಇದ್ರು. ಅಂದ್ರೆ ಸೆನ್ಸರ್ ಆಫೀಸರ್ ಅವ್ರ ಡ್ಯೂಟಿ 3 ಸಿನಿಮಾ ಒಂದು ದಿವ್ಸಕ್ಕೆ ನೋಡಕ್ಕೆ ಅವರೇ ತಲೆ ಕೆಡಿಸ್ಕೋಬೇಕಾದ್ರೆ, ಆಡಿಯನ್ಸ್ ಯಾಕೆ ಒಂದು ದಿವ್ಸಕ್ಕೆ 8 ಸಿನಿಮಾ ನೋಡ್ಬೇಕು? ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು ಒಂದು 2 ದಿವಸ ಅಥವಾ ಒಂದು ವಾರ ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. OTT ನನಗೆ ಗೊತ್ತಿರೋ ಪ್ರಕಾರ 70 to 100 ಡೇಸ್ ಆದ್ಮೇಲೆ ಬರುತ್ತೆ ಸರ್. ಇವಾಗ ಬರೋದೆಲ್ಲ ನಿಮಗೆ 30-40 ಡೇಸ್ಗೆ ಬಂದ್ಬಿಡ್ತದೆ. ನಾವು 70 and above. ಚಿಕ್ಕಣ್ಣವ್ರು ಹೇಳಿದ್ರು, ಥಿಯೇಟರ್ಗಳಲ್ಲಿ ಕೆಲವೊಂದಷ್ಟು ಜನ ರಿಕ್ವೆಸ್ಟ್ ಮಾಡಿದಾರಂತೆ ಈ ಸಿನಿಮಾ 50 ಡೇಸ್ ಮಾಡಬೇಕು ಅಂತ. 100% ಹಾಗೆ ಆಗ್ತದೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿ 100 ಡೇಸ್ಗೆ ಹಾಕೊಂಡಿದ್ದೀವಿ OTT. ಹೌದು ಹೌದು ಹೌದು. ಸರ್, ಥಿಯೇಟ್ರಿಂದ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ವೀಕ್ ಏನ್ ಬರುತ್ತಲ್ಲ ಸಿನಿಮಾ, ಅದೇ ಗಟ್ಟಿ. ಇವಾಗ ನಮ್ಗೆ ಉದಾಹರಣೆಗೆ 10 ಕೋಟಿ ಉಪಾಧ್ಯಕ್ಷ, ಉದಾಹರಣೆ 10 ಕೋಟಿ ಆಗಿದೆ, 10 ಕೋಟಿ ಆಗಿದೆ ಅನ್ಕೊಳ್ಳಿ. 6 ಕೋಟಿ ನಮ್ಗೆ, 4 ಕೋಟಿ ಥಿಯೇಟ್ರು, ಯೋಫೋ ಕ್ಯೂಬ್ ಚಾರ್ಜಸ್ ಎಲ್ಲ ಸೇರಿಸಿ. ಸೆಕೆಂಡ್ ವೀಕ್ ಏನಾಗುತ್ತೆ ಅಂದ್ರೆ 50-50. ಥರ್ಡ್ ವೀಕ್ ಏನಾಗುತ್ತೆ,
ಅವ್ರಿಗೆ 60 ಹೋಗುತ್ತೆ, ನಮಗೆ 40 ಬರುತ್ತೆ. ಏನು ಬಂದರೂ ಫಸ್ಟ್ ವೀಕಲ್ಲಿ ಬರಬೇಕು. ಸೆಕೆಂಡ್ ವೀಕಲ್ಲಿ ನಮ್ಗೆ ಏನೇ ಬಂದರೂ ಅದು ನಮಗೆ ದಕ್ಕಲ್ಲ ಸರ್. ಸೊ ನೀವು ನಂಬ್ತಿರೋ ಇಲ್ಲೋ, ಎಷ್ಟು ಲೆಕ್ಕಾಚಾರ ಹಾಕಬೇಕು ಅಂದರೆ ಪಾಪ ನಮ್ಮ ಸ್ಟಾಫ್ ಇದಾರಲ್ಲ, ನಮ್ಮ ಪ್ರೊಡಕ್ಷನ್ ಹುಡುಗರು ಪ್ರತಿಯೊಬ್ಬರು ರಾತ್ರಿ 1 ಗಂಟೆವರೆಗೂ ಲೆಕ್ಕ ಹಾಕಿ ಲೆಕ್ಕ ಕಳಿಸ್ಬಿಟ್ಟೆ ಮನೆಗೆ ಹೋಗೋದು. ಮತ್ತೆ ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿ ಇರ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದರೆ, ಇದು ದುಡ್ಡು ಹೋದ್ರೆ ಸರ್ ನಂದು ಇವಾಗ ಬಂದಿದೆ, ನಂದಲ್ಲ, ಇಡೀ ಟೀಮ್ದು. ನಾನು ಇವರೆಲ್ಲರಿಗೂ ಲೆಕ್ಕ ಕೊಡಬೇಕು. ಯಾಕಂದ್ರೆ ನೆಕ್ಸ್ಟ್ ಚಿಕ್ಕಣ್ಣವ್ರು ಯಾವ್ದಾನ ಒಂದು ಸಿನಿಮಾ ಮಾಡಬೇಕಾದ್ರು ಚಿಕ್ಕಣ್ಣವ್ರಿಗೆ ಲೆಕ್ಕ ಕೊಡ್ತೀನಿ. ನಿಮಗೆ ಗೊತ್ತಿರಲಿ, ಯಾವುದೇ ಪ್ರೊಡ್ಯೂಸರ್, ಏಕೈಕ ಪ್ರೊಡ್ಯೂಸರು ನಾನು ಹೀರೋಗಳಿಗೆ ಲೆಕ್ಕ ಕೊಡ್ತಾ ಇದ್ದೆ. ಸ್ವಾಮಿ, ಇದು ನಿಮ್ಮ ವ್ಯಾಪಾರ, ನೀವು ನನ್ನ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಡಿ, ನಾನು ಕೊಡೋದು ಇಲ್ಲ. ನನ್ನ ದುಡ್ಡು ನಿಮ್ಗೇನು ಕೊಡ್ಬೇಕು ಕೊಟ್ಟಿದ್ದೀನಿ, ಇದು ನಿಮ್ಮ ವ್ಯಾಪಾರ. ಚಿಕ್ಕಣ್ಣವ್ರಿಗೂ ಅಷ್ಟೇ ಅವ್ರು ಲೆಕ್ಕ ಕೊಡ್ತೀನಿ. ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನು ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ, ಅವರು ತಗೊಂಡಿಲ್ಲ. ಗೆದ್ದ ಮೇಲೆ ತಗೋತೀನಿ ಅಂತ ಹೇಳಿದ್ರೆ, ಇನ್ನು ಅವ್ರೇನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನ ನಾನು ಕೊಡಬೇಕು. ಓ, ಇದು ಗೊತ್ತಿರಲಿಲ್ಲ ನಮಗೆ ಮ್ಯಾಟ್ರ್. ಎಕ್ಸ್ಕ್ಲೂಸಿವ್ ವಿಚಾರ. ಇನ್ನೊಂದು ಫೈನಲ್ ಪಬ್ಲಿಕ್ ಅಂದ್ರೆ ಆಡಿಯನ್ಸ್ ಕ್ವೆಶನ್ ಇದು. ಆಬ್ವಿಯಸ್ಲಿ ಈ ತರ ಒಂದು ಸಿನಿಮಾ ಹಿಟ್ ಆದಾಗ ಈ ಕ್ವೆಶನ್ ಬರೋದು ಸರ್ವೇ ಸಾಮಾನ್ಯ. ಉಪಾಧ್ಯಕ್ಷ 2 ಎಲ್ಲ ಸ್ಪೇಸ್ ಇದೆ, ಬರುತ್ತಾ? ಬಂದ್ರೆ ನಿಮ್ ಬ್ಯಾನರ್ ಅಲ್ಲೇ ಬರುತ್ತಾ ಅನ್ನುವಂತ ಪ್ರಶ್ನೆ. ಗೆದ್ದಿದ್ದೀವಿ, ಡೈರೆಕ್ಟ್ರು ಇಲ್ಲೇ ಇದ್ದಾರೆ, ಹೀರೋನು ಇದ್ದಾರೆ, ಹೀರೋಯಿನ್ನು ಇದ್ದಾರೆ, ಪ್ರೊಡ್ಯೂಸರು ಇದ್ದಾರೆ, ಡಿಸ್ಟ್ರಿಬ್ಯೂಟರ್ ನಾನು ಇಲ್ಲಿ ನಿಂತಿದ್ದೀನಿ. ತೊಂದರೆ ಇಲ್ಲ. ಹಂಗೇನಾದ್ರು ಆದಾಗ, ಏನಾದರೂ ಅವ್ರಿಗೂ ಮನ್ಸು ಬಂದು, ಇಲ್ಲ ಅದಕ್ಕೆ ಸೀಕ್ವೆಲ್ ಅದನ್ನ ಉಟ್ಕೊಂಡಾಗ, ಕಂಟಿನ್ಯೂಷನ್ ಹುಟ್ಟಾಗ ಖಂಡಿತವಾಗ್ಲೂ ಮಾಡ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಿನ ಎಲ್ಲ ಸಿನಿಮಾ